4 ಕ್ಷೇತ್ರ 100 ತಂತ್ರ. ಗ್ಯಾರಂಟಿ ವಿಶ್ವಾಸದಲ್ಲಿ ಬೀಗ್ತಾ ಇರುವಂತಹ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಖೆಡ್ಡ ತೋಡೋದಕ್ಕೆ ಅಮಿತ್ ಶಾ ತಂತ್ರಗಾರಿಕೆಯನ್ನ ಹೆಣೆದಿದ್ದಾರೆ. ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ತವರು ಅಂತಂದ್ರೆ ಮೈಸೂರಿನಲ್ಲೇ ಕುಳಿತು ಮಂಡ್ಯ, ಮೈಸೂರು, ಚಾಮರಾಜನಗರ ಹಾಗೆ ಹಾಸನ ಕ್ಷೇತ್ರಗಳ ಗೆಲುವಿಗೆ ತಂತ್ರ ರೂಪಿಸಿದ್ದಾರೆ. ಮೈತ್ರಿಯ ಅಪಸ್ವರಕ್ಕೂ ಅಮಿತ್ ಶಾ ಮದ್ದೆರೆದಿದ್ದಾರೆ. ಲೋಕಸಭೆ ಚುನಾವಣೆಗೆ ರಣಕಹಳೆ ಮೊಳಗಿಸಿದ ಅಮಿತ್ ಶಾ. ಸಿದ್ದರಾಮಯ್ಯ ತವರಿನಲ್ಲೇ ವ್ಯೂಹ ರಚಿಸಿದ ಚುನಾವಣಾ ಚಾಣಕ್ಯ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿಗೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಎಂಟ್ರಿಯಾಗಿದ್ರು. ಲೋಕಸಭಾ ಚುನಾವಣೆ ರಣತಂತ್ರ ರೂಪಿಸುವ ನಿಟ್ಟಿನಲ್ಲಿ ನಾಯಕರೊಂದಿಗೆ ಸಮಾಲೋಚನೆ ನಡೆಸಿದ್ರು. ಲೋಕಸಭೆ ಚುನಾವಣೆಗೆ ಮೈಸೂರಿನಿಂದಲೇ ಕಹಳೆ ಮೊಳಗಿಸಿರೋ ಅಮಿತ್ ಶಾ ಹಾಸನ, ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಕ್ಷೇತ್ರಗಳ ನಾಯಕರಿಗೆ ಗೆಲುವಿನ ತಂತ್ರಗಾರಿಕೆ ಪಾಠ ಮಾಡಿದ್ದಾರೆ. ಮೈತ್ರಿ ಬಗ್ಗೆ ಅಪಸ್ವರ ಎತ್ತಿದವರಿಗೆ ಅಮಿತ್ ಶಾ ವಾರ್ನಿಂಗ್. ಇವತ್ತಿನ ಸಭೆಯ ಮೈನ್ ಹೈಲೈಟ್ಸ್ ಅಂದ್ರೆ ಅದು ಮೈತ್ರಿ. ಹಳೆ ಮೈಸೂರು ಭಾಗ ಗೆಲ್ಲಲು ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಆದ್ರೆ ಈ ಮೈತ್ರಿ ಬಗ್ಗೆ ಬಿಜೆಪಿಯಲ್ಲಿ ಅಪಸ್ವರ ಎದ್ದಿದೆ. ಮಂಡ್ಯ, ಹಾಸನದಲ್ಲಿ ದೊಡ್ಡ ಗುದ್ದಾಟವೇ ನಡೆಯುತ್ತಿದೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಅಮಿತ್ ಶಾ ಮೈತ್ರಿ ಬಗ್ಗೆ ಕೆಮ್ಮಿದವರಿಗೆ ಗುಮ್ಮಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಯಾರೋ ಅಪಸ್ವರ ಎತ್ತಬಾರದು ಎಂದಿರೋ ಅಮಿತ್ ಶಾ ಉದಾಹರಣೆ ಸಮೇತ ವಿವರಿಸಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ಗೆ ಅಪಸ್ವರ ಮಾತಿನಿಂದಲೇ ಸೋಲಾಗಿದೆ. ಅವರು ಮಾಡಿದ ತಪ್ಪನ್ನೇ ನಾವು ಮಾಡಬಾರದು, ಮೈತ್ರಿಗೆ ಧಕ್ಕೆಯಾಗುವಂತಹ ಯಾವುದೇ ಹೇಳಿಕೆ ಕೊಡಬಾರದು ಅಂತ ಅಮಿತ್ ಶಾ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಸುಮಲತಾಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ದ ಕೆಸಿ ನಾರಾಯಣಗೌಡ ಮತ್ತು ಹಾಸನ, ಮಂಡ್ಯ ಬಿಜೆಪಿಯೇ ಉಳಿಸಿಕೊಳ್ಳುತ್ತೆ ಅಂತ ಪ್ರೀತಂ ಗೌಡ ಬಹಿರಂಗವಾಗಿ ಹೇಳಿದ್ರು. ಹೀಗಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಅರಿತ ಅಮಿತ್ ಶಾ ಎಚ್ಚರಿಕೆ ನೀಡಿದ್ದಾರೆ. ಆದ್ರೆ ಇದೇ ಸಭೆಗೆ ಹಾಜರಾಗಿದ್ದ ನಾರಾಯಣಗೌಡ ಮುಂದಿನ ನಡೆಯ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಸೀಟು ಹಂಚಿಕೆ ಬಗ್ಗೆ ಎನ್ಡಿಎ ಸಭೆಯಲ್ಲಿ ಚರ್ಚೆ ಎಂದ ಸಿಟಿ ರವಿ. ಇನ್ನು ಸಭೆಯಲ್ಲಿ ಭಾಗಿಯಾಗಿದ್ದ ಮಾಜಿ ಶಾಸಕ ಸಿಟಿ ರವಿ ಗೆಲುವಿನ ತಂತ್ರಗಳ ಬಗ್ಗೆ ಚರ್ಚೆಯಾಗಿದೆ. ಕಾಂಗ್ರೆಸ್ನ ಅನುದಾನ ಅಸ್ತ್ರ, ಕಾಂಗ್ರೆಸ್ನ ತಂತ್ರಗಳಿಗೆ ಕೌಂಟರ್ ನೀಡೋ ಬಗ್ಗೆ ಸಮಾಲೋಚನೆ ನಡೆಸಲಾಗಿದೆ ಎಂದಿದ್ದಾರೆ. ಇನ್ನು ಸೀಟ್ ಶೇರಿಂಗ್ ಬಗ್ಗೆ ಎನ್ಡಿಎ ಸಭೆಯಲ್ಲಿ ಚರ್ಚೆಯಾಗುತ್ತೆ ಅಂತ ಸಿಟಿ ರವಿ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಈ ಹಂತದ ಸಭೆಯಲ್ಲಿ ಚರ್ಚೆ ಆಗೋದಿಲ್ಲ, ಅದು ಎನ್ಡಿಎ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕೋರ್ ಕಮಿಟಿ ಆಗಿದ್ದ ಕಾರಣಕ್ಕೋಸ್ಕರ ಇಲ್ಲಿ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆ, ನಮ್ಮ ಪಾಸಿಟಿವ್ ಸಂಗತಿಗಳೇನಿದ್ದಾವೆ, ನಮಗೆ ನಮ್ಮ ವಿರೋಧಿಗಳ ದೌರ್ಬಲ್ಯ ಏನಿದೆ, ಅವ್ರದ್ದೇನು ಸಾಮರ್ಥ್ಯ ಇದೆ, ಇವೆಲ್ಲವೂ ಚರ್ಚೆ ನಡೆಸಿದೆ. ಸೀಟ್ ಶೇರಿಂಗ್ ಬಗ್ಗೆ ರಾಜ್ಯದ ಪ್ರಮುಖರು ಮತ್ತು ಎರಡೂ ಪಕ್ಷದ ಪ್ರಮುಖರು ಕೂತು ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಅತಿ ಶೀಘ್ರದಲ್ಲೇ. ಆ ವಿಚಾರವಾಗಿ ಇವತ್ತೇನು ಕೂಡ ಚರ್ಚೆ ಆಗಿಲ್ಲ. ಇನ್ನು ಇದಕ್ಕೂ ಮುನ್ನ ಸುತ್ತೂರು ಜಾತ್ರೆಯಲ್ಲಿ ಭಾಗಿಯಾಗಿದ್ದ ಅಮಿತ್ ಶಾ ಲಿಂಗಾಯತ ಸಮುದಾಯಕ್ಕಾಗಿ ಸೇವೆ ಮಾಡಿರೋ ಸುತ್ತೂರು ಮಠಕ್ಕೆ ಧನ್ಯವಾದ ಅಂತ ಹೇಳೋ ಮೂಲಕ ಲಿಂಗಾಯತ ಮತಕ್ಕೆ ಗಾಳ ಹಾಕಿದ್ದಾರೆ. बसवन्ना ने न केवल अपने अनुयायियों के लिए अपने वचनों से देश भर के करोड़ों जीवों को मोक्ष का रास्ता बताया है, करोड़ों जीवों को सद रास्ते पर जाने की प्रेरणा दी है और अनेक जीवों की शांति का मार्ग बसवन्ना ने अपने वचनों में सिद्ध किया है, प्रशस्त किया है. ಅಮಿತ್ ಶಾ ಆಗಮನದಿಂದ ರಾಜ್ಯ ಬಿಜೆಪಿ ನಾಯಕರಲ್ಲಿ ಹೊಸ ಹುಮ್ಮಸ್ಸು ಮೂಡಿದೆ. ಅತಿ ಹೆಚ್ಚು ಕ್ಷೇತ್ರಗೆಲ್ಲ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಲವಾರು ಬಾರಿ ಹೇಳಿದ್ದೇನೆ, ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಗೆಲ್ಲುವ ಒಂದು ಕಾರ್ಯತಂತ್ರನ ರೂಪಿಸ್ತಾ ಇದ್ದೇವೆ.
ಮುಖ್ಯಮಂತ್ರಿಗಳ ತವರೂರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆನೂ ಕೂಡ ಹೌದು. ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ನೀಡ್ಕೊಂಡು ಬಂದಿದ್ದಾರೆ. ಈ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸಹಜವಾಗಿಯೇ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಜೀರವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿರುವ ಸಂದರ್ಭದಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನು ನಾವು ಹುಡ್ಕೋಬೇಕಾಗಿದೆ. ನಮಗೆ ವಿಶ್ವಾಸ ಇದೆ. ಅವ್ರು ಹೇಳಿದ್ರು ಈಗ 26+1 JDS ಸೇರಿ 27 ಸೀಟ್ ನಮ್ಮದೇ ಇದೆ. ಇನ್ನೊಂದು ಗೆದ್ದರೆ 100% ರಿಸಲ್ಟು. 20 ಹೌದು, ಚುನಾವಣೆಯಲ್ಲಿ ಚರ್ಚೆ ಆಗಿದೆ. 28 ಸ್ಥಾನ ಗೆಲ್ಲೋದಕ್ಕೆ ಏನು ಬೇಕು ಎಲ್ಲ ಸ್ಟ್ರಾಟಜಿ ಉಳಿದಿದ್ದೆಲ್ಲ ಡೀಟೇಲ್ಸು ಡಿಸ್ಕಷನ್ ಮಾಡಿ. ಏನೋ ಇನ್ನಿವತ್ತು ಅಮಿತ್ ಶಾ ಜೊತೆಗೆ ಮಾಜಿ ಸಿಎಂ HDK ವೇದಿಕೆ ಹಂಚಿಕೊಳ್ಳಬೇಕಿತ್ತು. ಆದರೆ ಆರೋಗ್ಯದ ಸಮಸ್ಯೆಯಿಂದಾಗಿ ಮೈಸೂರಿಗೆ ಆಗಮಿಸಿರಲಿಲ್ಲ. ಇನ್ನು ಅಮಿತ್ ಶಾ ತಂತ್ರಗಾರಿಕೆಗಳ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ ಸಿದ್ದರಾಮಯ್ಯ, ಮೈಸೂರು ಚಾಮರಾಜನಗರದಲ್ಲಿ ನಾವೇ ಗೆಲ್ತೀವಿ ಎಂದಿದ್ದಾರೆ. ಎರಡೂ ಗೆಲ್ತೀವಿ, ಚಾಮರಾಜನಗರ ಮೈಸೂರು. ಅದೇನೇ ಇರಲಿ, ರಂಗೇರಿದ ಅಖಾಡಕ್ಕೆ ಅಮಿತ್ ಶಾ ಎಂಟ್ರಿ ಮತ್ತಷ್ಟು ರಂಗು ತಂದಿದೆ. ಅಮಿತ್ ಶಾ ರಾಜ್ಯ ಭೇಟಿಯಿಂದ ರಾಜ್ಯ ಬಿಜೆಪಿಯಲ್ಲಿ ಹೊಸ ಹುರುಪು ಬಂದಿದೆ. ಮೈತ್ರಿಯಲ್ಲಿ ಹುಮ್ಮಸ್ಸು ಹೆಚ್ಚಿದೆ. ರಾಮ್ ಜೊತೆ ದಿಲೀಪ್, TV9 ಮೈಸೂರು.